ಹಲೋ ಹಾಯ್ ನಮಸ್ಕಾರ. ಗ್ಯಾರಂಟಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಾರ್ತಿಕ್. ಸೋಷಿಯಲ್ ಮೀಡಿಯಾದಲ್ಲಿ ಈಗ ಹಲ್ಚಲ್ ಎಬ್ಬಿಸಿದ್ದಂತಹ ಇಬ್ಬರು ಸ್ಟಾರ್ಗಳು ನಮ್ಮ ಜೊತೆಗಿದ್ದಾರೆ. ಈ ಸಂಕ್ರಾಂತಿ ಪ್ರಯುಕ್ತ ಅವರು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಸೊ ಅವ್ರನ್ನ ವೆಲ್ಕಮ್ ಮಾಡೋಣ. ನಮಸ್ಕಾರ ಗೌರವ್ ಶೆಟ್ಟಿ ಸರ್. ನಮಸ್ಕಾರ ಕಾರ್ತಿಕ್ ರುವಾಲಿ ಸರ್. ಸರ್ ಹೇಗಿದ್ದೀರಿ? ಸಂಕ್ರಾಂತಿ ಪ್ರಯುಕ್ತ ಏನು ವಿಶೇಷ ಮನೆಯಲ್ಲಿ? ಮನೆಯಲ್ಲಿ ಏನು ವಿಶೇಷ ಇಲ್ಲ ಸರ್, ಮಾಮೂಲಿ ನಮ್ಗೆ ಸಿನಿಮಾನೇ ವಿಶೇಷ. ಸೊ ಈ ತಿಂಗಳು ನಮ್ಮ ಅಮೃತಾಂಜನ್ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಅದೇ ನಮ್ಗೆ ವಿಶೇಷ. ಸೊ ಈ ಕಾನ್ಸೆಪ್ಟ್ ಅಮೃತಾಂಜನ್ ಅನ್ನೋ ಕಾನ್ಸೆಪ್ಟ್ ಹೇಗೆ ಬಂತು? ಇದು ನಮ್ಮ ಮೋಹಿತ್ ಸರ್ ಒಂದು ಅವ್ರು ಹಿಮಾಲಯಕ್ಕೆ ಹೋಗಿದ್ರು. ಅವರು ಹಿಮಾಲಯಕ್ಕೆ ಹೋಗಿದ್ರು? ಇಲ್ಲ ಸೀರಿಯಸ್ ಆಗೋದು. ನೀವು ಬೇಕಾದ್ರೆ ನೋಡಿ, ಅವ್ರು ಬಂದು ಕೇಳಿ. ಅವರು ಹಿಮಾಲಯಕ್ಕೆ ಏನಕ್ಕೂ ಹೋಗಿದ್ದಾಗೇನೋ ಈ ಐಡಿಯಾ ಬಂದಿದ್ದಂತೆ. ಸೊ ಈಗಾಗಲೇ ನೀವು ಸಾಕಷ್ಟು ಶಾರ್ಟ್ ಮೂವಿಗಳನ್ನು ಮಾಡಿದಿರಿ, ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಜನಪ್ರಿಯತೆಯನ್ನು ಗಳಿಸಿದಿರಿ. ಸೊ ಈಗ ಸಿನಿಮಾ ಕಾಲಿಟ್ಟಿದ್ದೀರಿ, ಒಂದು ಕಮರ್ಷಿಯಲ್ ಅಂದಾಗ ಯಾವ ರೀತಿ ನಿಮಗೆ ಟೆನ್ಷನ್ ಶುರು ಆಯಿತು ಸ್ಟಾರ್ಟಿಂಗು ಅಂತ? ಸರ್ ಟೆನ್ಷನ್ ಅಂತ ಏನಿಲ್ಲ ಸರ್, ನಮಗೆ ಶಾರ್ಟ್ ಫಿಲಮ್ಮು ಸಿನಿಮಾಗೆ ಡಿಫ್ರೆನ್ಷಿಯೇಟ್ ಮಾಡೋಕ್ಕೋ, ಅಲ್ಲೂ ಆ್ಯಕ್ಟಿಂಗ್ ಮಾಡೋದು, ಇಲ್ಲೇ ಆ್ಯಕ್ಟಿಂಗ್ ಮಾಡೋದು. ಬಟ್ ಅಲ್ಲಿ ಒಂದು ಯೂಟ್ಯೂಬನ್ನು ಮಾರ್ಕೆಟಲ್ಲಿ ನಾವು ರಿಲೀಸ್ ಮಾಡ್ತಾಯಿದ್ವಿ. ಬಟ್ ಇದು ಒಂದು ದೊಡ್ಡ ಮಾರ್ಕೆಟು, ಇಲ್ಲಿ ದೊಡ್ಡ ದೊಡ್ಡ ತಿಮಿಂಗ್ಲಗಳ ಜೊತೆ ನಾವು ಫೈಟ್ ಮಾಡಬೇಕು. ಇಲ್ಲಿ ಚಿಕ್ಕ ಮೀನುಗಳು ಬಂದು ಏನೋ ಒಂದು ಮಾಡಿ. ನಿಮಗೇನೋ ಅನುಭವ ಇದೆ ಸರ್, ನೀವು ಈಗಾಗಲೇ ಬ್ರ್ಯಾಟ್ ಸಿನಿಮಾದಲ್ಲಿ ಅಭಿನಯಿಸಿದಿರಿ, ಮತ್ತು ಹಿಂದೆ ಲವ್ ಬರ್ಡ್ಸ್ ಅನ್ನೋ ಸಿನಿಮಾದಲ್ಲಿ ಕೂಡ ಅಭಿನಯಿಸಿದಿರಿ. ಆರ್ ಅರವಿಂದ್ ಸ್ವಾಮಿ, ರಾಯಲ್, ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದ್ರಿ. ನಿಮಗೆ ಸ್ವಲ್ಪ ಒಂದು ಹಿಡಿತ ಸಿಕ್ಕಿದೆ. ಬಟ್ ಕಾರ್ತಿಕ್ ಸರ್ಗೆ ನಾನು ಯಾವುದು ಮಾಡೇ ಇಲ್ಲ ಸರ್. ಮೂವಿ ಮಾಡ್ತಿದ್ದಾರೆ ಕಮರ್ಷಿಯಲ್. ಸೊ ನಿಮಗೆ ಎಷ್ಟು ಒಂದು ಇದಿದೆ ಅಂತ? ಅದೇ ಸರ್, ಎಕ್ಸೈಟ್ಮೆಂಟು. ನನ್ನ ಫಸ್ಟ್ ಶಾರ್ಟ್ ಫಿಲಮ್ ಅಮೃತಾಂಜನ್ ಶಾರ್ಟ್ ಫಿಲಮ್. ನನ್ನ ಫಸ್ಟ್ ಫಿಲಮ್ಮು ಅಮೃತಾಂಜನ್ ರಿಲೀಸ್ ಆಗ್ತಾ ಇರೋದು. ಸೊ ಅದೇ ಹೆಂಗಿರುತ್ತೋ ಏನು ಕತೆ, ಥಿಯೇಟ್ರಲ್ಲಿ ನಮ್ಗೆ ವಿಜುವಲ್ ಹೊಡಿಯಲ್ವಾ? ಅಂದರೆ ನಾವು ತುಂಬ ಸಿನಿಮಾಗಳು ಮಾಡಿದ್ರು ಸರ್, ಇದು ನಮ್ಮ ಟೀಮ್ದು ಸಿನಿಮಾ ಅಂತ. ನಾವು ಏನು ಲೈಫ್ ಸ್ಟಾರ್ಟ್ ಮಾಡಬೇಕಾದ್ರೆ ಏನು ಅಮೃತಾಂಜನ್ ಶಾರ್ಟ್ ಫಿಲಮಿಂದ ಸ್ಟಾರ್ಟ್ ಮಾಡಿದ್ವಲ್ಲ ನಮ್ಮ ಜೀವನನ, ಸೊ ಆ ಟೀಮಲ್ಲೇ ನಾವು ಮತ್ತೆ ಸಿನಿಮಾಗೆ ಬಂದು ಶಾರ್ಟ್ ಫಿಲಮಲ್ಲಿ ಸ್ಟಾರ್ಟ್ ಮಾಡಿದ ಜೀವನನ ಈಗ ಸಿನಿಮಾದಲ್ಲಿ ಸ್ಟಾರ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ಅದೊಂದು ಹೊಸ್ದಾಗಿರುತ್ತೆ ನಮಗೆ. ಸ್ಟಾರ್ಟ್ ಅನ್ನೋದೊಂದು ಇದೇ ಇರುತ್ತಲ್ವ. ಅಮೃತಾಂಜನ್ ಶಾರ್ಟ್ ಫಿಲಮ್ ತುಂಬ ಹಿಟ್ಟಾಯಿತು, ತುಂಬ ಅದ್ಭುತವಾಗಾಯಿತು. ಸೊ ಸಿನಿಮಾಲು ಅದೇ ಥರ ಒಂದು ಸ್ಟಾರ್ಟ್ ಸಿಕ್ಕಿ, ಅದೇ ಥರ ಒಂದು ಇಂಡಸ್ಟ್ರಿ ಒಳಗಡೆ ಅಂದರೆ ಸಿನಿಮಾ ಲೈನಲ್ಲಿ ನಮ್ಗೆ ಅದೊಂದು ಸಿಗುತ್ತೆ. ಎಷ್ಟು ದಿನ ಹಿಡಿತು ಸರ್ ಈ ಮೂವಿ ಮಾಡಲಿಕ್ಕೆ ಅಂತ? ಸರ್ 60 ದಿನ ಶೂಟ್ ಮಾಡಿದ್ದೀರಿ. ಒಂದು 90 ಕಾಲ್ ಶೀಟ್ ಏನೋ ಶೂಟ್ ಮಾಡಿದ್ದೀರಿ ಸರ್. ಹೀರೋಯಿನ್ ಈ ಸಿನಿಮಾದ್ದು ಪಾಯಲ್ಲು, ಭವ್ಯ ಇದ್ದಾಳೆ, ಪಾಯಲ್ ಇದ್ದಾಳೆ. ಸೊ ಈಗ ಹಿಂದೆ ಪಾಯಲ್ಲು, ಭವ್ಯ, ಪಲ್ಲವಿ ಅಂದ್ರೆ ಈ ಹಿಂದೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಏನು ಹಾಕೊಂಡು ಮಾಡ್ತಿರಲ್ಲ, ಇಬ್ರು 3-4 ಹೀರೋಯಿನ್ಗಳನ್ನ, ಅವರೇ ಇದಾರಾ ಹೇಗೆ ಸರ್? ಇಡೀ ಯೂಟ್ಯೂಬಲ್ಲಿ ನೀವು ಇಷ್ಟು ದಿನ ಏನೇನು ನೋಡಿದ್ರಿ ಎಲ್ಲರೂ ಬರ್ತಾರೆ ಸರ್. ಎಲ್ಲರೂ ಬಂದು ಎಂಟರ್ಟೈನ್ಮೆಂಟ್ ಕೊಡ್ತಾರೆ, ಹೋಗ್ತಾರೆ. ಎಂಟರ್ಟೈನ್ಮೆಂಟ್ ಬಂದವ್ರು ಯಾರೋ ಸುಮ್ಮನೆ ಹೋಗಲ್ಲ, ಎಂಟರ್ಟೈನ್ಮೆಂಟ್ ಕೊಟ್ಬಿಟ್ಟು ಹೋಗ್ತಾರೆ. ಸ್ಯಾಂಡಲ್ವುಡ್ ಆಕ್ಟರ್ಸ್ ಯಾರಾದ್ರೂ ದೊಡ್ಡವ್ರನ್ನ ಏನಾದ್ರು ಇದ್ದಾರೆ. ನವೀನ್ ಪಡೀಲ್ ಸರ್ ಇದ್ದಾರೆ, ಸುನೇತ್ರ ಪಂಡಿತ್ ಅವ್ರು ಇದ್ದಾರೆ, ಕಾರ್ತಿಕ್ ರುವಾರಿ ಇದ್ದಾರೆ. ನೀವು ಇರಲೇಬೇಕು, ನೀವಿದ್ರೇ ಅದೊಂದು ಕಾಮಿಡಿ. ಬೆಸ್ಟ್ ನಿಮ್ಮದು. ನಮಗೆ ಸ್ವಾಮಿಯೇ ಶರಣಮಯ್ಯಪ್ಪ ಹೆಂಡತಿಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಮಾಲೆ ಹಾಕೊಂಡ್ಬರ್ತಿರಲ್ಲ, ಆ ಕಾನ್ಸೆಪ್ಟ್ ಮಾತ್ರ ನಂಗೆ ತುಂಬ ಇಷ್ಟ ಆಗುತ್ತೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಯಾವಾಗ ನಿಮ್ಮಪ್ಪ ಅವ್ರು ಕಾಲ್ ಮಾಡ್ತಾರೆ ಏನಿಲ್ಲ ಫೋನ್ ಮಾಡಿ, ಅವಾಗ ನೀವು ಮಾಲೆ ಹಾಕೊಂಡ್ಬರ್ತಿರಲ್ಲ. ಸೊ ಈಗ ಸಂಕ್ರಾಂತಿ ಪ್ರಯುಕ್ತ, ಸೊ ನಮ್ಮ ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ನೀವು ಮಾಲೆ ಹಾಕಿದ್ರಿ. ಸೊ ಇದ್ರ ಬಗ್ಗೆ ಏನಂತೀರಿ? ಆವಾಗ ಈ ಮಾಲೆ ಹಾಕಿದ್ರಲ್ಲ ಶಾರ್ಟ್ ಮೂವಿಯಲ್ಲಿ, ಸೊ ಈಗ ಈ ಸಂಕ್ರಾಂತಿಗೆ ನಿಮಗೆ ಮಾಲೆ ಹಾಕೋದು ಏನಾದರೂ ಬಂತಾ ಅಂತ? ಇಲ್ಲ ಸರ್, ಅಂದರೆ ತುಂಬ ಜನ ಆಗ್ತಾ ಇದ್ದಾರೆ. ಬಟ್ ಒಂದು ಆಸೆ ಇದೆ ಹಾಕಬೇಕು ಅಂತ. ಅಂದರೆ ಅದಕ್ಕೆ ಆದಂಥ ಒಂದು ಡೆಡಿಕೇಶನ್ ಬೇಕು. ಅದು ಸುಮ್ಮನೆ ನಾವು ಅಂದ್ಕೊಂಡು ಹಾಕ್ಬಿಟ್ಟು ಅದು ಇದು ಮಾಡಬಾರ್ದು. ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಆ್ಯಕ್ಚುಲಿ ಮಾಲೆ ಹಾಕಿದ್ದು ಶಾರ್ಟ್ ಮೂವಿಯಲ್ಲಿ ಸೂಟ್ ಆಗಿತ್ತು ನಿಮಗೆ? ಅದು ಸೂಟ್ ಆಗಿದೆ. ಮಾಲೆ ಎಲ್ರಿಗೂ ಸೂಟ್ ಆಗುತ್ತೆ, ದೇವ್ರದಲ್ವಾ ಸರ್? ಬಟ್ ಎಂಟೆ ಮುಂದೆ ಬಂದಾಗ ಸಡನ್ ಆಗಿ ಸ್ವಾಮಿಯೇ ಶರಣಮಯ್ಯಪ್ಪ ಅಂದ್ರಲ್ಲ, ಅದು ಆ್ಯಕ್ಟಿಂಗ್ ಮಾತ್ರ ಸಖತ್ತಾಗಿ ಮಾಡ್ತೀರಾ ಸರ್ ನೀವು. ಮತ್ತು ನಿಮಗೆ ಈ ಕಾಮಿಡಿ ಥೀಮೇ ಜಾಸ್ತಿ ಇಂಟ್ರೆಸ್ಟ್ ಇದೆಯಾ ಅಥವಾ ಇಲ್ಲ? ಅಂದರೆ ಇಂಟ್ರೆಸ್ಟ್ ಬಂದು ಎಲ್ಲದ್ರ ಮೇಲೂ ಇದೆ ಸರ್. ಒಬ್ಬ ಕಲಾವಿದ ಆಗಿ ನಾವು ಎಲ್ಲ ಜನರು ಟಚ್ ಮಾಡಬೇಕು, ಎಲ್ಲ ಜನರು ಟ್ರೈ ಮಾಡಬೇಕು, ಎಲ್ಲ ಜನರು ಮಾಡಲೇಬೇಕು. ಬಟ್ ಕಾಮಿಡಿಲಿ ಜನ ಇಷ್ಟಪಡ್ತಾ ಇರೋದ್ರಿಂದ ಅದ್ರ ಮೇಲೆ ಜಾಸ್ತಿ ಹೋಗ್ತಾ ಇದ್ವಿ. ಸೊ ಒಂದು ಜನ ನಾವು ಏನು ಮಾಡಿದ್ರು ನೋಡ್ತಾರೆ ಅನ್ನೋ ಟೈಮಲ್ಲಿ ನಾವು ರಿಸ್ಕ್ ತೊಗೊಂಡು ನಾವು ಎಮೋಷನ್ ಆಗಿರ್ಬೋದು, ಪ್ರತಿಯೊಂದು ಮಾಡ್ತಾ ಇರ್ಬೋದು. ಬಟ್ ಇವಾಗಲೂ ನಾವು ಶಾರ್ಟ್ ಫಿಲಮಲ್ಲಿ ಕೆಲವೊಂದು ಶಾರ್ಟ್ ಫಿಲಮ್ಗಳಲ್ಲಿ ಎಮೋಷನ್ ಆಗಿರ್ಬೋದು, ಕೆಲವೊಂದನ್ನ ಸ್ಟಾರ್ಟ್ ಮಾಡ್ತಾ ಇದೀವಿ, ಇನ್ಕ್ಲೂಡ್ ಮಾಡ್ತಾ ಇದೀವಿ. ಒಂದು ಮೆಸೇಜ್ ಆಗಿರ್ಬೋದು ಅಥವಾ ಎಮೋಷನ್ ಪಾರ್ಟ್ ಆಗಿರ್ಬೋದು, ಎಲ್ಲನೂ ಇನ್ಕ್ಲೂಡ್ ಮಾಡ್ತಾ ಇದ್ದೀವಿ. ಇವಾಗ ಮುಂದಿನ ದಿನಗಳಲ್ಲಿ ಜನ ಓಕೆ ಏನೇ ಮಾಡಿದ್ರು ಚೆನ್ನಾಗಿ ಮಾಡ್ತಾರಪ್ಪ ಇವರು ಅನ್ನೋ ಒಂದು ಮೈಂಡ್ಸೆಟ್ಗೆ ಜನ ಬಂದಾಗ ನಾವು ಏನು ಮಾಡೋಕ್ಕೂ ಪ್ರಯತ್ನ ಮಾಡೋಕ್ಕೆ ಒಂದು ಅರ್ಥ ಇರುತ್ತೆ. ಈ ಕೊರೋನಾ ಆದಮೇಲೆ ಎಷ್ಟೋ ಜನ ಮನೇಲಿ ಕೂತಾಗ ನೀವು ಎಂಟರ್ಟೈನ್ಮೆಂಟ್ ತೊಗೊಂಬಂದ್ರಿ. ಸೊ ಆವಾಗ ನಿಮ್ಗೆ ಸ್ಟಾರ್ಟಿಂಗ್ ಇದು ಮೈಂಡಲ್ಲಿ ಹೇಗೆ ಬಂತು, ನಾವು ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ವಿಡಿಯೋ ಮಾಡಬೇಕು, ವಿಡಿಯೋ ಮಾಡಿ ಅದನ್ನು ಜನಕ್ಕೆ ತಲುಪಿಸ್ಬೇಕು ಅನ್ನೋದು?
ಇಲ್ಲ ಸರ್, ಅಂದರೆ ನಮಗೆ ಐಡಿಯಾನೇ ಇಲ್ಲ, ನಮ್ಗೆ ಆ್ಯಕ್ಟ್ ಮಾಡಬೇಕು ಅವಕಾಶ ಬೇಕು ಅಂತ ಬಂದಿದ್ದು. ಬಟ್ ನಮ್ಮ ಮೋಹಿತ್ ಸರ್ದೇ ಇದು ಕಂಪ್ಲೀಟ್. ಈ ಯೂಟ್ಯೂಬಲ್ಲಿ ಏನು ಇವತ್ತು ಶಾರ್ಟ್ ಫಿಲಮ್ಗಳು ಅರಿತಾ ಇದ್ದಾವೋ ಅದಕ್ಕೆಲ್ಲ ಮೂಲ ಕಾರಣ ಅವರೇನೆ. ಅಂದರೆ ಅದೊಂದು ಶಾರ್ಟ್ ಫಿಲಮ್ಗೂ ಅಷ್ಟೆಲ್ಲ ಖರ್ಚು ಮಾಡಿ ಇವ್ನು ಕಾರ್ತಿಕೇನೆ ಪ್ರೊಡ್ಯೂಸ್ ಮಾಡಿದ್ದು ಅಮೃತಾಂಜನ್ ಶಾರ್ಟ್ ಫಿಲಮ್. ಅವಾಗಲೇ ಒಂದು 2 ಲಕ್ಷ ಖರ್ಚು ಮಾಡಿ ಶಾರ್ಟ್ ಫಿಲಮ್ ಮಾಡಿ, ಅಂದರೆ ಶಾರ್ಟ್ ಫಿಲಮ್ ಅಂದರೆ ಬರೀ ನಾರ್ಮಲ್ ಆಗಿ ಒಂದು ಕ್ಯಾಮ್ರಾ ಇಟ್ಕೊಂಡು ಶೂಟ್ ಮಾಡೋದಲ್ಲ, ಶಾರ್ಟ್ ಫಿಲಮ್ಗೂ ಎಲ್ಲ ಥರ ಸಿನಿಮಾ ಮೇಕಿಂಗೇ ಬೇಕು ಅನ್ನೋದೊಂದು ಮಾಡಿ ವೈರಲ್ ಮಾಡಿ ಅವ್ರದ್ದು ಮಾಸ್ಟರ್ ಮೈಂಡೇನೆ ಅವ್ರದ್ದು. ಅವರು ಅವತ್ತು ಸ್ಟಾರ್ಟ್ ಮಾಡಿದ್ದು, ಇವತ್ತು ಎಷ್ಟೋ ಜನ ನಾವು ಜೀವನ ಮಾಡ್ತೀವಿ. ನೀವೇನು ಈ ತರಬೇತಿ ಅಂದ್ರೆ ತೊಗೊಂಡಿದ್ರಾ ಅಥವಾ ಆ್ಯಕ್ಟಿಂಗ್? ಇಲ್ಲ ಸರ್, ಅಮೃತಾಂಜನ್ ಶಾರ್ಟ್ ಫಿಲಮ್ ಮಾಡಬೇಕಾದ್ರೆ ರಿಹರ್ಸಲ್ ಮಾಡಿದ್ರು 2 ತಿಂಗಳು, ಹತ್ತತ್ರ 1.5 ತಿಂಗಳು 2 ತಿಂಗಳು ರಿಹರ್ಸಲ್ ಮಾಡಿದ್ರು. ಅದೇ ನಮಗೆ ತರಬೇತಿ ಸ್ಟಾರ್ಟಿಂಗ್ ಬೇಸ್. ಸೋಷಿಯಲ್ ಮೀಡಿಯಾ ಎಂಟ್ರಿ ಆಗುವಾಗ ಆ್ಯಕ್ಟಿಂಗ್ ಅಂದರೆ ಸ್ವಲ್ಪ ನವರಸಗಳು ಬೇಕಾಗುತ್ತೆ ಆ್ಯಕ್ಟ್ ಮಾಡಬೇಕಾದ್ರೆ. ಅದೇ ಎಂಟ್ರಿ ಸರ್ ನಮ್ದು. ಅದೇ ಎಂಟ್ರಿ. ಜ್ಯೋತಿರಾವ್ ಮೋಹಿತ್ ಅವರೇ ನವರಸಗಳು 32 ಅದೇನೋ ಇನ್ನೊಂದೇನೋ ಐತೆ ಎಲ್ಲ ಕಲಿಸಿದ್ರು. ಎಲ್ಲ 9 ನವರಸಗಳನ್ನ ಅವರೇ ಕಲಿಸಿದ್ರು. ಅಂದರೆ ಕಣ್ಣು ಹಿಂಗಿಂದ ಹಿಂಗೆ ಹೋಗ್ಬೇಕು ಅಂದ್ರೆ ಹಿಂಗೆ ಹೋಗ್ಬೇಕು, ಹಿಂಗೆ ನೋಡಬೇಕು ಅಂದ್ರೆ ಹಿಂಗೆ ನೋಡಬೇಕು. ನಮಗೆ 2 ತಿಂಗಳು ರಿಹರ್ಸಲ್ ಮಾಡಿಸಿದ್ರು.